ಹೆಂಡತಿಗೆ ಹೊಡಿಯೋದು. ಇದು ಹಂಗಲ್ಲ, ಹೆಂಡತಿಗೂ ಹೊಡಿತಾನೆ, ಬಾರ್ಗೆ ಹೋದ್ರೆ ವೇಟ್ರಿಗೂ ಹೊಡಿತಾನೆ, ಇಲ್ಲಿ ಬಂದರೆ ಕಂಡವ್ರ ಮನೆ ಮಕ್ಕಳಿಗೂ ಹೊಡಿತಾನೆ. ದರ್ಶನನ ಬಟ್ಟೆ ಶೂ ನಿಮ್ಮ ಮನೆಯಲ್ಲಿ ಸೀಸ್ ಆಗಿದೆ, ಯಾರು ತಂದು ಕೊಟ್ಟರು ಅವುಗಳನ್ನು, ಯಾವಾಗ ತಂದು ಕೊಟ್ಟರು, ಈ ಪ್ರಕರಣದಲ್ಲಿ ಬೇರೆ ಏನಾದ್ರು ಹೇಳೋದಕ್ಕಿದೆಯಾ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತಗೊಂಡಿದ್ದಾರೆ. ಈ ಹೆಣ್ಮಗಳು ಜೀವನದುದ್ದಕ್ಕೂ ಮಾಡದ ತಪ್ಪಿಗೆ ಇವನು ಅನುಭವಿಸೋದೇ, ಮಾಡದೇ ಇರೋ ತಪ್ಪಿಗೆ ಇವನು ಅನುಭವಿಸೋದು. ಅಲ್ರಿ ಪಾಪ ಇದಕ್ಕೆ ಹೋಗಿದಾರಲ್ರಿ, ಜೈಲಿಗೆ ಹೋಗೈತ ಆ ಅಮ್ಮ. ಊಟನ ತಗೊಂಡು ಮಗನ ಕರ್ಕೊಂಡು ಜೈಲಿಗೆ ಹೋದ್ರೆ ಆ ಅಮ್ಮ ವಿಜಯಲಕ್ಷ್ಮಿ ಅಲ್ಲಿ ಹೋಗಿ ಕ್ಯಾಮ್ರಾನ ಹೋಗಿ 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 ಮಕ್ಕಕ್ಕ ಹಿಡಿತಾರಲ್ಲ, ನಾಚಿಕಾಗಲ್ಲ ಇವ್ರಿಗೆ. ಇದ ಪತ್ರಕರ್ತ ಇದು. ಜೈಲಿಗೆ ಅವ್ರು ಕಾರ್ ಹೋದ್ರು ಬಂದ್ರು, ಇಷ್ಟನಪ್ಪ. ವಿಜಯಲಕ್ಷ್ಮಿ ಅವರು ಜೈಲಿಗೆ ಹೋಗಿ ಅವ್ರ ಯಜಮಾನರನ್ನ ಭೇಟಿಯಾಗಿ ಮಾತುಕತೆ ಮಾಡಿ ಬಂದ್ರು. ಹೌದಾ? ನಿಮ್ಮ ಮನೆಗೆ ಯಾರ ಜೈಲಿನಾಗ ಇದ್ದಾಗ ಅವಾಗ ಯಾರ ಬಂದು ಕ್ಯಾಮ್ರಾ ಹಿಡಿದ್ರ ಮಕ್ಕಕ್ಕೆ ಹೊಡಿತೀರಿ. ಇದು ಹುಲಿ ಒಳಗಿದೆ, ಕೇಸ್ ಅಂತದಿದೆ. ಸಂಯಮದಿಂದ ಇರ್ತೀವಿ ನಾವು. ಸಂಯಮ ಕಳ್ಕೊಂಡದಕ್ಕೇನೆ ಇದು ಹೆಂಗಾಗಿರೋದು. ದರ್ಶನ್ ನನ್ನ ಮಾತು ಕೇಳಿದ್ರೆ, ಸಂಯಮ ಕಳ್ಕೊಳ್ಳದೆ ಇದ್ದಿದ್ರೆ ಇದು ಹಿಂಗಾಗ್ತಿದ್ದಿಲ್ಲ, ಬಿಟ್ಟೋಗಿರಪ್ಪ ಅಂತಿದ್ವಿ. ಹೌದಾ? ಏನಾಗಿದೆ, ಇನ್ನೇನು ಆಗಿದೆ, ನ್ಯಾಯಾಲಯದಲ್ಲಿ ಅದೆಲ್ಲ ಇದು ಆಗಬೇಕು, ಪ್ರೂವ್ ಆಗಬೇಕು, ನ್ಯಾಯಾಲಯದಿಂದ ಆದೇಶ ಬರಬೇಕು, ಆಗ ನಾವು ಅದಕ್ಕೆ ಆಗಬೇಕು. 100% 302 ಪ್ರೂವ್ ಆಗೋದಲ್ಲಪ್ಪ ಕೋರ್ಟ್ನಾಗ. ಯಾಕೆಂದ್ರೆ ಇಂಟೆನ್ಷನಲ್ ಮರ್ಡರ್ ಅಲ್ಲ ಅದು. ಇಂಟೆನ್ಷನಲ್ ಮರ್ಡರ್ ಅಲ್ರಿ ಅದು. 302 ಬರೋದೇ ಎಲ್ಲ ಅದ್ರಾಗ. ಪೊಲೀಸರು ಹಾಕಿರ್ತಾರ ಚಾರ್ಜ್ ಶೀಟ್, ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರ, ಪೊಲೀಸರು ಏನೇನು ಹಾಕ್ತಾರ ಹಕ್ಕೇಳಿ ತಗೊಂಬರ್ಲಿ ಅಂತಾರ ಕೋರ್ಟ್ನಾಗ. ಹಂಗ ಒಂದು ಕುಡುಪ್ಲಿ ವಕೀಲ ಮೇಲೆ ಹಿಂಗೆ ಹಾಕಿ ಕೂಡಲೇ ಹಿಂಗೆ ಗಲ್ ಶಿಕ್ಷೆ ಕೊಡೋದಲ್ಲ. ಹನುಮಕ್ಕನವರ ನಿನ್ನ ಸಾಕ್ಷಿ ಮೇಲೆ ಇಲ್ಲ, ಮೀಡಿಯಾ ಎವಿಡೆನ್ಸ್ ಆರ್ ನಾಟ್ ಕನ್ಸಿಡರಬಲ್. 1985 ಕ್ರಿಮಿನಲ್ ಲಾ ಜರ್ನಲ್ ಇದೆ. 1985 ಕ್ರಿಮಿನಲ್ ಲಾ ಜರ್ನಲ್ ILR ಹೇಳಿದ್ದಾರೆ, ಪೇಪರ್ ಕಟಿಂಗ್ಸ್, ಮೀಡಿಯಾ ನ್ಯೂಸ್ ಆರ್ ನಾಟ್ ಕನ್ಸಿಡರಬಲ್ ಇನ್ ದಿ ಎವಿಡೆನ್ಸ್. ಸಾಕ್ಷಿಯಾಗಿ ನಿಮ್ಮ ಪತ್ರಿಕೆಗಳನ್ನ, ನಿಮ್ಮ ಮೀಡಿಯಾದ ಕ್ಲಚ್ಗಳನ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಕ್ ಬರೋದಲ್ಲ. ಆದ್ರೆ ನಿಮ್ಮ ಮೇಲೆ ಡಿಫೆಮೇಟರಿ ಹಾಕಿ ಕೋಟ್ಯಾನು ಗಂಟ್ಲೆ ಪರಿಹಾರ ಕೇಳುವಾಗ ಅಜಿತ್ನ ಮೇಲೆ ಕೋಟ್ಯಾನು ಗಂಟ್ಲೆ ಪರಿಹಾರ ಕೇಳ್ತಾರ. ಒಂದು 500 ಕೋಟಿನ ಪರಿಹಾರವನ್ನ ನಿಮ್ಮ ಚಾನಲ್ ಮತ್ತು ನಿನ್ನ ಮೇಲೆ ಕೇಳ್ತಾರೆ. ಯಾರು ಕೇಳಿದ್ರೆ ನಾ ಕೇಳ್ತಾನೆ, ನಾನು ಹಾಕ್ತಾನೆ ನಿನ್ನ ಮೇಲೆ ಕೇಸ್. ಪರಿಹಾರ ಕೇರಿ ಡಿಫಾಮೇಟರಿ ಹಾಕ್ತಾನೆ. ಯಾಕಂದ್ರೆ ನಿನ್ನೇನು ಹೇಳಿದಿ, ಕೊಲೆ ಮಾಡಿದಾನೆ ಅಂತ ಹೇಳಿದಿ. ಕೊಲೆ ಆರೋಪ ಅನ್ನೋ ತಪ್ಪಿಲ್ಲ, ಕೊಲೆ ಮಾಡಿದಾನೆ ಅಂತ ಹೇಳ್ತಾನ. ಜಡ್ಜ ನೀನು ಡಿಕ್ಲೇರ್ ಮಾಡಿಬಿಟ್ಟಿದ್ಯಾ, ಕೊಲೆ ಪ್ರೂವ್ ಆಗಿ ಗೊತ್ತಾ, 302 ಪ್ರೂವ್ ಆಗಿ ಗೊತ್ತಾ, ಹೊಟ್ಟಿಗೆ ತಿಂತಿದಿ. ಕಾನೂನು ತಜ್ಞರ ತಲೆ ತಗ್ಸ್ಕೊಂಡಿರ್ಬೇಕಾ, ವಕೀಲರಿಗಿಂತ ಹೆಚ್ಚ ನೀನು.